ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇಂದು ಶಿಡ್ಲಘಟ್ಟ ನಗರದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಎಚ್.ಡಿ. ದೇವೇಗೌಡರ ಅಭಿಮಾನಿಗಳ ಬಳಗದ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು, ಹಾಲು, ಬ್ರೆಡ್ ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು. ನಂತರ ಶಾಸಕ ಬಿ.ಎನ್. ರವಿಕುಮಾರ್ ನೇತೃತ್ವದಲ್ಲಿ ನಗರದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು. ಅವರು ಬಹಿಷ್ಕಾರ ಆಗಿರೋ ಯಾವುದೇ ಗುರು ಕಾಣಿಸೋದಿಲ್ಲ. ಅಂತಹ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಅಂತ ಮುತ್ಸದಿ ರಾಜಕಾರಣಿಗೆ ನಿಮ್ಮೆಲ್ಲರ ಆಯುಷ್ಯನ್ನು ಕೊಟ್ಟು ಅವರು ಶತಾಯುಷಗಳಾಗಿ ಈ ಕರ್ನಾಟಕ ರಾಜ್ಯದ ಹಾಗೂ ಭಾರತ ದೇಶದ ಸೇವೆ ಮಾಡಬೇಕು ಅಂತೇಳಿ ಆ ಭಗವಂತನಲ್ಲಿ ನಾವು ಕೋರ್ಕೊಳ್ಳೋಣ. ಈ ವೇದಿಕೆಯ ಮುಖಾಂತರ ನಾನು ನಮ್ಮ ಶಾಸಕರಿಗೂ ಮತ್ತು ಸಂಸತ್ ಸದಸ್ಯರಿಗೂ ಒತ್ತಾಯ ಮಾಡೋದೇನು ಅಂದ್ರೆ, ದಯಮಾಡಿ ಅವರನ್ನ ಮುಂದೆ ಬರುವ ರಾಜ್ಯಸಭಾ ಎಲೆಕ್ಷನ್ಗೂ ಅವರಿಗೆ ತಾವು ಹೋರಾಡಿ ಅವರನ್ನ ಮತ್ತೆ ಸಂಸತ್ಗೆ ಕಳಿಸ್ಕೊಡ್ಬೇಕು. ಕಳಿಸ್ಕೊಟ್ಟು ಅವರು ಸಂಸತ್ತಿನಲ್ಲಿ ನಮ್ಮ ಧ್ವನಿಯಾಗ್ತಾರೆ ಅಂತ ಕೇಳ್ಕೊಳ್ತಾ ನನಗೆ ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬಿ.ಎನ್. ರವಿಕುಮಾರ್ ಅವರು, ಮಾಜಿ ಪ್ರಧಾನಿ ದೇವೇಗೌಡ ಅವರ ಕಾರ್ಯವೈಖರಿಯನ್ನು ನೋಡಿ ನಾವು ರಾಜಕೀಯಕ್ಕೆ ಬಂದಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ದೇವೆ. ಜೊತೆಗೆ ಶಿಕ್ಷಕರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಎಂದು ತಿಳಿಸಿದರು. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರು ಅವರ 94ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ಕೋಲಾರ ಸಂಸದರಾದಂಥ ನಮ್ಮ ಮಲ್ಲೇಶಣ್ಣವರು, ಗೋವಿಂದರಾಜಣ್ಣವರು ಒಂದು ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 4 ಜನಕ್ಕೆ ಅನುಕೂಲ ಆಗೋ ಅನ್ನೋ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಮಕ್ಕಳಿಗೆ ಇವತ್ತು ಮೊದಲನೇ ಬಹುಮಾನ 1 ಲಕ್ಷ, 2ನೇ ಬಹುಮಾನ 50,000, 3ನೇ ಬಹುಮಾನ 25,000 ಅಂತ ಶಾಲೆ ಪ್ರಾರಂಭಕ್ಕೆ ಮುಂಚೆನೇ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಅದರ ಪ್ರಕಾರ ಇವತ್ತು ಆ ಒಂದು ಕಾರ್ಯಕ್ರಮ ಮತ್ತು ಆ ಶಾಲೆ ಅತಿ ಹೆಚ್ಚಿನ ಅಂಕ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥ ಶಿಕ್ಷಕರಿಗೂ ಸಹ ಒಂದು ಗೌರವಧನ ಕೊಡ್ತಕ್ಕಂಥದ್ದು, ಅವ್ರಿಗೂ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅನ್ನೋದು. ಅದೇ ರೀತಿ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಸೆಟ್ಟಹಳ್ಳಿ ಪಂಚಾಯತಿಗೆ ಸೇರ್ತಕ್ಕಂಥ ಗ್ರಾಮದ ಮೊನ್ನೆ ಸಿಡಿಲಿಗೆ ಒಬ್ಬ ರೈತನು ಇವತ್ತು ಪ್ರಾಣ ಹೋಗಿದ್ದಂಥದ್ದನ್ನು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಆ ಕುಟುಂಬವನ್ನು ಇವತ್ತು ಕೂರಿಸಿ ಇವತ್ತು ಅವರಿಗೆ ಒಂದು ಆರ್ಥಿಕವಾಗಿ ನಾವು ಸಹಾಯ ಮಾಡ್ತಕ್ಕಂಥದ್ದು. ಏನು ಇವತ್ತು ನಮ್ಮ ಚಿಲ್ಕಲ್ನೇರ್ಪು ಗ್ರಾಮದಲ್ಲಿ ಸಹ ಮೊನ್ನೆ ಒಂದು ಅಪಘಾತದಲ್ಲಿ ತಂದೆ ಮತ್ತು ಮಕ್ಕಳು ಸುಮಾರು 4 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಅವ್ರಿಗೂ ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರಿಗೂ ಇವತ್ತು ಒಂದು ಸನ್ಮಾನವನ್ನು ಮಾಡಿ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ಕುಮಾರಣ್ಣ ಅವರು ಮತ್ತೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಯಾವ ಥರ ಬಯಸ್ತೀರಿ? ಇವತ್ತು ನಮ್ಮ ಕರ್ನಾಟಕ JDS ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಏನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಒಂದು ಆಡಳಿತವನ್ನು ನಾವು ಗಮನಿಸಿದಾಗ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಉತ್ತಮ ಆಡಳಿತ, ಉತ್ತಮ ಕೆಲಸ, ಉತ್ತಮ ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥ ಒಬ್ಬ ನಾಯಕರು ಯಾರಾದರೂ ಇದ್ದರೆ ಅದು ನಮ್ಮ ಕುಮಾರಣ್ಣವರು. ಇವತ್ತು ಕುಮಾರಣ್ಣವ್ರಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಇವತ್ತು ಅವ್ರದ್ದೇ ಆದ ಒಂದು ಶಕ್ತಿ ಇದೆ. ಮುಂದೆ ಬರ್ತಕ್ಕಂಥ 2028 ವಿಧಾನಸಭೆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ NDA ಪಕ್ಷ ಅಧಿಕಾರಕ್ಕೆ ಬರ್ತದೆ. ಕೇಂದ್ರದಲ್ಲಿ ಇವತ್ತು ಮಾನ್ಯ
ನರೇಂದ್ರ ಮೋದಿಜಿಯವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಇವತ್ತು ಕುಮಾರಣ್ಣವ್ರ ಮೇಲೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಅವರು ಕೇಂದ್ರ ಸಚಿವರಾಗಿ 2 ವರ್ಷಗಳ ಕಾಲ ಅವರು ಇವತ್ತು ಒಂದು ಆಡಳಿತವನ್ನು ಗಮನಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಇಡೀ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇವತ್ತು ಆರ್ಥಿಕ ಸುಧಾರಣೆ, ಇವತ್ತು ಆರ್ಥಿಕ ಕಟ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಿರೋದ್ರಿಂದ ಈ ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಡಬೇಕಾದ್ರೆ ಅದು ಕುಮಾರಣ್ಣವ್ರು ಅಂತೇಳಿ ಕೇಂದ್ರ ನಾಯಕರು ಈಗಾಗಲೇ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದವರು JDS ಪಕ್ಷದವರು ಏನು ಮೊನ್ನೆ 2024 ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ 143 ಕ್ಷೇತ್ರಗಳಲ್ಲಿ ಇವತ್ತು NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಇದೇ ರೀತಿ ನಾವು 2028 ಚುನಾವಣೆಯಲ್ಲಿ ನಾವು ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು 100 ಅಲ್ಲ 100,000ರಷ್ಟು ಸತ್ಯ ಅಂತ ನಾನು ಹೇಳಕ್ಕೆ ಸರ್, ಪ್ರಸ್ತುತ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು JDS ಶಾಸಕರ ಕ್ಷೇತ್ರಕ್ಕೆ ಅನುದಾನ ಅಭಿವೃದ್ಧಿ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿಗಳು ನಾನು ಹೇಳೋಂಥದ್ದಿಲ್ಲ, ಜನ ಹೇಳ್ತಾ ಇದ್ದಾರೆ. ನಾವು ಪ್ರಾಮಾಣಿಕತೆಯಿಂದ ಇವತ್ತು ಯಾವ್ಯಾವ ರೀತಿಯಲ್ಲಿ ನಮ್ಗೆ ಅನುದಾನ ಸಿಗ್ತೈತೆ ಆ ಒಂದು ರೀತಿಯಲ್ಲಿ ಸಂಬಂಧಪಟ್ಟಂಥ ಸಚಿವರನ್ನ ನಾವು ಅವ್ರ ಗಮನಕ್ಕೆ ತಂದು ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗ್ತಾಯಿದೆ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗನಿಕ ಇವತ್ತು ಏನು ಅವ್ರ ಗ್ಯಾರಂಟಿಗಳಂತ ಘೋಷಣೆ ಮಾಡಿದ್ದನ್ನು ನಾವು ಗಮನಿಸಿದಾಗ ಇವತ್ತು ಅಭಿವೃದ್ಧಿ ಅನ್ನೋದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟ. ಸರ್, ಈಗ ದೇವೇಗೌಡರನ್ನ ರಾಜ್ಯಸಭೆ ಸದಸ್ಯರು ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ರಿ, ಅಂದರೆ NDA ಅವರೆಲ್ಲ ಸಹಕಾರ ಕೊಡಬೇಕು ಅಂತ. ಅವರ ಅವಶ್ಯಕತೆ ರಾಜ್ಯಕ್ಕೆ ಎಷ್ಟಿದೆ ಸರ್? ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರ ಶಕ್ತಿ ಏನಂದರೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಇವತ್ತು 16ನೇ ಶತಮಾನದಾಗ ನಡೆದ ಇತಿಹಾಸ ಮುಂದೆ ಹೇಳೋಂಥ ಕೆಲಸಗಳು ಅವ್ರು ಮಾಡಿದ್ದಾರೆ. ಇವತ್ತು ಅವ್ರನ್ನ ಈ ಕರ್ನಾಟಕ ರಾಜ್ಯದಿಂದ ಮುಂದಿನ ತಿಂಗಳು ನಡೀತಕ್ಕಂಥ ರಾಜ್ಯಸಭೆ ಚುನಾವಣೆ ಆಯ್ಕೆ ಮಾಡಿ ಕಳಿಸಿದರೆ ಅದು ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ಹೆಮ್ಮೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅದು ಮುಖ್ಯವಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ಆಗ್ಬೋದು, ಇವತ್ತು ರೈತರಿಗೆ ಸಂಬಂಧಪಟ್ಟಂತೆ ಆಗ್ಬೋದು. ಎಲ್ಲ ರೀತಿಯಲ್ಲೂ ದೇವೇಗೌಡರು ಸಾಹೇಬರು ಆ ಪಾರ್ಲಿಮೆಂಟಲ್ಲಿ ಮಾತಾಡಿ ಈ ರಾಜ್ಯಕ್ಕೆ ಅನುದಾನಗಳು ತರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಯೋಜನೆಗಳು ತರ್ತಕ್ಕಂಥ ಕೆಲಸ ದೇವೇಗೌಡರು ಸಾಹೇಬರು ಮಾಡ್ತಾರಂಥ ನಂಬಿಕೆಯಿಂದ ಇವತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ವೇದಿಕೆ ಮುಖಾಂತರ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಒಂದು ಗಮನ ಹರಿಸ್ತಕ್ಕಂಥ ವಿಚಾರ ಏನಂದರೆ 2024 ಲೋಕಸಭಾ ಚುನಾವಣೆ ಮೊದಲನೇ ಹಂತ, 2ನೇ ಹಂತ. ಮೊದಲನೇ ಹಂತ ಹಳೆ ಮೈಸೂರು ಭಾಗ. ದೇವೇಗೌಡರು ಸಾಹೇಬರು ಮೈಸೂರಲ್ಲಿ ಒಂದು ಸಭೆಯಲ್ಲಿ ಮಾತಾಡಿದರು, ಚಿಕ್ಕಬಳ್ಳಾಪುರದ ಒಂದು ಸಭೆಯಲ್ಲಿ ಮಾತಾಡಿದರು. ಈ 2 ಸಭೆಯಲ್ಲಿ ದೇವೇಗೌಡರು ಒಂದು ಭಾಷಣದಿಂದ 14 ಜನ ಅಭ್ಯರ್ಥಿಗಳಲ್ಲಿ 12 ಜನ ಗೆದ್ದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಗಮನದಲ್ಲಿಟ್ಕೊಂಡು 2ನೇ ಹಂತದಲ್ಲಿ ನಡೆದಂಥ 14 ಕ್ಷೇತ್ರಗಳಲ್ಲಿ ಬರೀ 7 NDA ಅಭ್ಯರ್ಥಿಗಳಲ್ಲಿ ಗೆದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮುಂದೆ ಇವತ್ತು ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಇವತ್ತು ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವೇಗೌಡರು ಸಾಹೇಬ್ರನ್ನ ಇವತ್ತು ಅವರನ್ನು ಮುಂದಿನ ತಿಂಗಳು ನಡೀತಕ್ಕಂಥ ರಾಜ್ಯಸಭೆ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ಮತ್ತೊಮ್ಮೆ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣ, ಒಂದು ನಿಮಿಷ ಬರೋಣ. ಗೋವಿಂದ ರಾಜ